ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾವುದೇ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ನಾನು ಮದುವೆ ಮನೆಯಲ್ಲಿ ಮಾಡುವಂತಹ ಪೇಣಿ ಮತ್ತು ಬಾದಾಮಿ ಹಾಲು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಮೇಯ್ನ್ ಟೈಮಿಂಗ್ಸು ಮತ್ತು ನಾವು ಮಾಡೋದು ಪ್ರಾಸೆಸ್ನ ನೋಡ್ಕೊಳ್ಳಿ, ಸ್ಕಿಪ್ ಮಾಡಿದೆ ವೀಡಿಯೋಸ್ ನೋಡ್ಕೊಳ್ಳಿ. ಇದಕ್ಕೆ 1-2 ಅವರ್ಸ್ ಆದರೂ ಟೈಮ್ ಹಿಡಿಯುತ್ತೆ, ಸ್ವಲ್ಪ ಪೇಷನ್ಸ್ ಇರಬೇಕು. ಸೊ ಬನ್ನಿ ನೋಡುವ ಹೇಗೆ ಮಾಡೋದು ಅಂತ. ನಾನಿಲ್ಲಿ 1 ಗ್ಲಾಸ್ ಚಿರೋಟಿ ರವೆ ತೊಗೊಂಡಿದ್ದೀನಿ ದೊಡ್ಡ ಗ್ಲಾಸಲ್ಲಿ. ಅದಕ್ಕೆ ಅರ್ಧಕ್ಕೆ ಮೈದಾ ತೊಗೊಂಡಿದ್ದೀನಿ. ಅರ್ಧ ಗ್ಲಾಸಲ್ಲಿ ಹಾಫ್ ತೊಗೊಳ್ಬೇಕು. ಇದನ್ನು ಚಿರೋಟಿ ರವೆ ತೊಗೊಂಡ್ರೆ ಅದಕ್ಕೆ ಅರ್ಧ ಮೈದಾ ಹಿಟ್ಟು ತೊಗೊಳ್ಬೇಕು. ಸೊ ಎರಡನ್ನೂ ಬಟ್ಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಈಸಿ ಅಂತೂ ಇಲ್ಲ, ಸ್ವಲ್ಪ ಡಿಫಿಕಲ್ಟ್ ಇದೆ. ಸೊ ಇವಾಗ ಮಿಕ್ಸ್ ಆಗಿದೆ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಚುಮ್ಮಿಸ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಒಂದೇ ಸಲ ನೀರು ಹಾಕ್ಕೊಳ್ಬಾರ್ದು. ಇದು ಸ್ವಲ್ಪ ಗಟ್ಟಿ ಇರಬೇಕು, ಜಾಸ್ತಿ ತೆಳು ಇಲ್ಲ, ಸ್ವಲ್ಪ ಜಾಸ್ತಿ ಗಟ್ಟಿ ಇದ್ರೂ ತೊಂದರೆ ಇಲ್ಲ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಗಟ್ಟಿಯಾಗಿ. ಸೊ ನೋಡಿ, ಇಷ್ಟು ಗಟ್ಟಿ ಇದೆಯಲ್ಲ, ಇಷ್ಟು ಸಾಕು. ಇದನ್ನು ಒಂದು ಒದ್ದೆ ಬಟ್ಟೆಯಲ್ಲಿ 10-15 ನಿಮಿಷ ಬಿಟ್ಬಿಡಬೇಕು ನೆನೆಯೋದಕ್ಕೆ. ಸೊ ನೆಕ್ಸ್ಟ್ ಆಗಿದ್ಮೇಲೆ 15 ನಿಮಿಷ ಆಗಿದ್ಮೇಲೆ ಸುಮ್ಮನೆ ಒಂದು ಕೈಯಲ್ಲೇ ಚೆನ್ನಾಗಿ ಸ್ವಲ್ಪ ನಾಟ್ಕೊಂಡು ಒಂದು ಕಲ್ಲು ಇಲ್ಲಾಂದರೆ ಒನಕೆನಲ್ಲಿ ಪಕ್ಕನೇ ಕುಟ್ಕೊಳ್ಳಿ. ಯಾಕೆಂದರೆ ಚಿರೋಟಿ ರವೆ ಮೈದಾ ಎರಡು ನೀಟಾಗಿ ಬ್ಲೆಂಡ್ ಆಗಬೇಕು. ಅದಕ್ಕೋಸ್ಕರ ಕೈಯಲ್ಲಿ ಮಾಡಿದ್ರೆ ಆಗೋದಿಲ್ಲ. ಈವನ್ ಡೋ ಮಿಷಿನಲ್ಲಿ ಆಗುತ್ತಾ ಇಲ್ವಾ ಅದು ಗೊತ್ತಿಲ್ಲ, ಬಟ್ ಈ ಥರ ಮಾಡಿದ್ರೆ ನಿಮಗೆ ಆಗುತ್ತೆ. ಈ ಪ್ರೊಸೆಸ್ ಒಂದು 10-15 ನಿಮಿಷ ಮಾಡಬೇಕಾಗತ್ತೆ. ಪಕ್ಕದಲ್ಲೇ ಕುಟ್ಕೊಂಡು ಬಂದು ಸ್ವಲ್ಪ ನೀರು ಚುಂಬಿಸ್ಕೊಂಡು ಮಾಡಬೇಕು. ಬಟ್ ನಾನು ನೀರು ಚುಂಬಿಸಿದ್ದೀನಿ, ಆದರೆ ಇಲ್ಲಿ ಕಾಣಿಸೋದಿಲ್ಲ. ಅದೇ ನೀರು ಚುಂಬಿಸ್ಕೊಳ್ಬೇಕು. ಪಕ್ಕದಲ್ಲೇ ಕುಟ್ಕೊಂಡು ಒಂದು ಸೈಡ್ ಫೋಲ್ಡ್ ಮಾಡಿ ಕುಟ್ಟಿ, ಮತ್ತೆ ಇನ್ನೊಂದು ಸಲ ಫೋಲ್ಡ್ ಮಾಡಿ ಕುಟ್ಟಿ 1/4 ಗಂಟೆ ಆಗಿದ್ಮೇಲೆ ನೆನೆಯೋಕ್ಕೆ ಬಿಟ್ಬಿಡಬೇಕು. ಮತ್ತು ನೆನೆದ ಮೇಲೆ ಈ ಥರ ಇನ್ನೊಂದು ಸಲ ನಾದ್ಕೊಳ್ಬೇಕು ಕೈಯಲ್ಲೇ. ಸೊ ಆವಾಗ ನಿಮಗೆ ಈ ಹಿಟ್ಟು ನೀಟಾಗಿ ಗೊತ್ತಾಗುತ್ತೆ. ರವೆ ಥರ ಅಂತೂ ಇರೋದಿಲ್ಲ, ರವೆ ಥರ ಇಲ್ಲ ನೋಡಿ, ನೀಟಾಗಿ ಆಗುತ್ತೆ. ಮತ್ತು ಲಾಸ್ಟಲ್ಲಿ ಒಂದು 2 ನಿಮಿಷ ಕುಟ್ಟಿದ್ರೆ ಸಾಕು, ಜಾಸ್ತಿ ಬೇಡ. ಇವಾಗ ನೋಡಿ ಸ್ವಲ್ಪ ಅಂಟ್ಕೊಳ್ಳೋಂಗಾಗಿದೆ ಅಲ್ವಾ, ಒಂದು ಸಲ ಕುಟ್ಟಿದ್ರೆ ಸಾಕು, ಜಾಸ್ತಿ ಬೇಡ. ಒಂದು 2 ನಿಮಿಷ ಅಷ್ಟೇ, ಪಕ್ಕದಲ್ಲೇ ಕುಟ್ಬೇಕು. ಸೊ ಆಗಿದ್ಮೇಲೆ ನಿಮ್ಗೆ ಸ್ವಲ್ಪ ಚಿಕ್ಕದನ್ನೇ ತೊಗೊಳ್ಳಿ, ಯಾಕಂದರೆ ಬಾಣಲಿ ದೊಡ್ಡದಿದೆ ಪರವಾಗಿಲ್ಲ, ಇದು ಎಳಿತಾ ಸ್ವಲ್ಪ ದೊಡ್ಡದಾಗುತ್ತೆ. ಅದಕ್ಕೆ ಚಿಕ್ಕ ಉಂಡೆ ಮಾಡಿ ಮಧ್ಯದಲ್ಲಿ ತೂತಿಟ್ಟು ಹಾಕ್ಬಿಡಿ, ಉದ್ದಿನ ವಡೆ ಥರ ಹಾಕ್ಬಿಡಿ. ಸೊ ಇದನ್ನು ಮಾಡಿ ಒಂದು 10 ನಿಮಿಷ ಬಿಡಬೇಕು. ಇದಾಗಿ ನೆಕ್ಸ್ಟು ಇದಕ್ಕೆ ಸಾಟಿ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ದಾಲ್ಡ ತೊಗೊಂಡಿದ್ದೀನಿ 25 ಗ್ರಾಮ್. ಅದಕ್ಕೆ ನಾನು ಚಿಕ್ಕ ಗ್ಲಾಸಲ್ಲಿ ಆಯಿಲ್ ಮನೆಯಲ್ಲಿ ಯೂಸ್ ಮಾಡೋ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಒಂದು 2 ಚಮಚ ಅಷ್ಟು ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರ್ ಇದು ಪರವಾಗಿಲ್ಲ, ಎರಡನ್ನೂ ಹಾಕ್ಕೊಳ್ಬೋದು. 1 ಚಮಚ ಅಕ್ಕಿ ಹಿಟ್ಟು, 1 ಚಮಚ ಕಾರ್ನ್ಫ್ಲೋರು. ನಾನು ಬರೀ ಅಕ್ಕಿ ಹಿಟ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಸಾಟಿ ಆಗಿದೆ, ಚೆನ್ನಾಗಿ ಕಲಿಸ್ಕೊಂಡು. ಇವಾಗ ನಾವು ಮಾಡ್ಕೊಂಡಿರೋ ಉಂಡೆನ ಅದರೊಳಗಡೆ ಡಿಪ್ ಮಾಡಿ ಇಡಬೇಕು, ಫುಲ್ ಮುಳುಗಿಸಿ ಇಡಬೇಕು. ಇದು ಒಂದು 10 ನಿಮಿಷ. ಸೊ 10 ನಿಮಿಷ ಆಗಿದ್ಮೇಲೆ ನೋಡಿ ನೀಟಾಗಿ ನೆಂದಿದೆ. ಸೊ ನೀಟಾಗಿ ಕೈಯಲ್ಲೇ ಸುಮ್ಮನೆ ಇಂಥ ಫೋಲ್ಡ್ ತಿರುಗಿಸ್ತಿದ್ರೆ ಹಾಗೆ ಎಳ್ಕೊಂಡು ಬಂದುಬಿಡುತ್ತೆ ನೋಡಿ. ಈ ಥರ ಮಾಡಿದಾಗ ಹಂಗೆ ಎಳ್ಕೊಂಡು ಬರುತ್ತೆ. ಸೊ ಅದು ಸ್ವಲ್ಪ ದೊಡ್ಡದಾಗಿದ್ಮೇಲೆ 2 ಫೋಲ್ಡ್ ಮಾಡಬೇಕು, 2 ಸಲ ಸುತ್ಕೊಳ್ಬೇಕು. ಈ ಥರ ಕೈಯಲ್ಲಿ ಹಿಂಗೆ ಮಾಡ್ತಿದ್ದಂಗೆ ಬಂದುಬಿಡುತ್ತೆ. ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ.
2 ಫೋಲ್ಡು. ಇದೇ ಥರ ನೀವು ಫಸ್ಟ್ 10 ನಿಮಿಷ ತೂತು ಮಾಡಿ ಇಟ್ರ, ಮತ್ತೆ ಫೋಲ್ಡ್ ಮಾಡಿ ಇದ್ರ, ರೌಂಡ್ ಮಾಡಿದ್ರ 2 ಟೈಮ್ಸ್, ಮತ್ತೆ 10 ನಿಮಿಷ ಬಿಡಬೇಕು, ಮತ್ತೆ ಎಳಿಬೇಕು, ಫೋಲ್ಡ್ ಮಾಡಬೇಕು. ಇದೇ ಥರ 10 ನಿಮಿಷ ಆ ಸಲ ಮಾಡಬೇಕು. ಅದು ಎಳೆ ಬರುತ್ತೆ, ಶಾವಿಗೆ ಥರ ಎಳೆ ಬರುತ್ತೆ. ಸೊ ಅಲ್ಲಿವರೆಗೂ ನೀವು ಮಾಡಬೇಕಾಗತ್ತೆ. ಒಂದು 5-6 ಸಲ ಮಾಡಿದ್ರೆ ಸಾಕು. 10 ನಿಮಿಷ ನೆನೆಸ್ಬೇಕು, 10 ನಿಮಿಷಕ್ಕೆ 2 ಸಲ ಫೋಲ್ಡ್ ಮಾಡಬೇಕು. ಜಾಸ್ತಿ ಸಾಟಿ ಆದರೂ ಪರವಾಗಿಲ್ಲ, ಅದು ನೆನೀತಾ ಮಾಡ್ತಾ ಅದು ಗಟ್ಟಿ ಆಗಿಬಿಡುತ್ತೆ, ಎಲ್ಲ ಹೀರ್ಕೊಂಡು ಬಿಡುತ್ತೆ. ಸೊ ಇವಾಗ ನೋಡಿ ಈ ಥರ ಆಗುತ್ತೆ ನೋಡಿ, ನೀಟಾಗಿ ಎಲೆಗಳು ಬರುತ್ತಿದೆ. ಸ್ವಲ್ಪ ಕಟ್ಟಾದರೂ ಯೋಚನೆ ಇಲ್ಲ, ಬಟ್ ಆಮೇಲೆ ನೀವು ಜಾಯಿಂಟ್ ಮಾಡ್ಕೊಳ್ಳಿ. ಅದೇ ಸ್ಟಾರ್ಟಿಂಗಲ್ಲೇ ಕಟ್ಟಾಗೋದು ಆಗಬಾರ್ದು ಅಷ್ಟೇ. ನೀವು ಹೆಂಗೆ ತೋರಿಸ್ತಿದ್ದೀನಲ್ವ, ಸ್ವಲ್ಪ ಅಗಲಕ್ಕೆ ಕೈ ಇಟ್ಕೊಂಡು ಮಾಡಿ, ಇದೇ ಥರ ಅಗಲದಲ್ಲೇ ಹಾಕ್ಕೊಳ್ಳೋದು. ಹಾಗೆ ಮಾಡಿ ನೋಡಿ, ಎಲೆಗಳು ನೀಟಾಗಿ ಬಂದಿದೆ ಶಾವಿಗೆ ಥರ. ಫೈವ್ ಟು 6 ಟೈಮ್ಸ್ ಮಾಡಬೇಕಾಗತ್ತೆ. ನಾನಿಲ್ಲಿ ಒಂದು ಗ್ಲಾಸ್ ರವೆ, ಚಿರೋಟಿ ರವೆಗೆ ಅರ್ಧ ಗ್ಲಾಸ್ ಮೈದಾ ಹಿಟ್ಟು ಹಾಕಿದ್ದೀನಲ್ವಾ, ಆಲ್ಮೋಸ್ಟ್ ನನಗೆ 12 to 15 ಆಗಿತ್ತು ಪೀಸಸ್ಗಳು. ಸೊ ಮನೆ ಮಂದಿಯೆಲ್ಲ ತಿನ್ಬೋದು, ಎಷ್ಟು ಬೇಕಾದ್ರೂ ತಿನ್ಬೋದು. ಮನೆಯಲ್ಲಿ 4 ಜನ ಇದ್ದರೆ ಚೆನ್ನಾಗಿ ತಿನ್ಬೋದು. ಟೈಮ್ ಹಿಡಿಯುತ್ತೆ, ಪ್ಲಸ್ ಪೇಷನ್ಸ್ ಇರ್ಬೇಕು ಮಾಡೋದಕ್ಕೆ. ಇಷ್ಟ ಇದ್ದೋದು ಮಾಡ್ಬೋದು, ಇಲ್ಲಾಂದರೂ ಓಕೆ. ಸೊ ಈ ಥರ ನೋಡಿ, ಹೀಗೆ ಮಧ್ಯ ಸ್ವಲ್ಪ ಅಗಲ ಮಾಡಿದೆ ಅಲ್ವಾ, ಈ ಥರ ಇಟ್ಕೊಳ್ಬೇಕು ಮಾಡಿ. ಸೊ ನಾನು ಎಷ್ಟೊಂದು ಸಾಟಿ ಹಾಕಿದೆ, ಅದು ನೆನೀತಾ ಅದು ಫೋಲ್ಡಿಂಗ್ಸ್ ಮಾಡ್ತಾ ಫುಲ್ಲು ಹೀರ್ಕೊಂಡ್ಬಿಟ್ಟಿದೆ. ಸೊ ಫಸ್ಟು ಎಣ್ಣೆನ ಉರಿ ಜಾಸ್ತಿ ಇಟ್ಕೊಂಡು 5 ನಿಮಿಷ ಆಗಿದ್ಮೇಲೆ ಉರಿ ಕಮ್ಮಿ ಮಾಡಿ. ಸೊ ಫಸ್ಟು ನೋಡಿ, ನಾನು ಇಲ್ಲಿ ಹಾಕಿದ ತಕ್ಷಣ ಅದು ಸ್ಪ್ರೆಡ್ ಆಗಿಲ್ಲ, ಅದು ಹಾಗೆ ಇದೆ. ನಾನು ಹೇಗೆ ಮಾಡೋದು ಅದು ಸ್ಪ್ರೆಡ್ ಆಗಿಲ್ಲ. ಇದನ್ನು ನಿಮಗೆ ಜಸ್ಟ್ ತೋರಿಸೋದು. ಈ ಥರ ಮಾಡಿದ್ರೆ ನಿಮಗೆ ಹಿಂಗೆ ಫುಲ್ಲು ಪೇನಿ ತೆಳುವಾಗಿ ಬರೋದಿಲ್ಲ. ಈ ಥರನೇ ನಾವು ಹೆಂಗೆ ಮಾಡಿರ್ತೀವಿ ಹಾಗೆ ಅಂದ್ಕೊಂಬಿಟ್ಟಿರುತ್ತೆ. ಸೊ ಈ ಥರ ನೀವು ಮಾಡಬೇಡಿ, ಸ್ಕಿಪ್ ಈ ಥರ ಮಾಡೋಕ್ಕೆ ಹೋಗಬೇಡಿ. ಇದು ನಿಮಗೆ ಜಸ್ಟ್ ತೋರ್ಸೋದಕ್ಕೆ ಮಾತ್ರ ನಾನು ಮಾಡಿರಷ್ಟೇ. ಈ ಥರ ಸಡನ್ನಾಗಿ ನೀವು ಬಿಟ್ಟರೆ ಅಯ್ಯೋ ಬಂದಿಲ್ಲ ಅಂತ ಅನ್ಬಾರ್ದಲ್ವ. ಸೊ ಅದಕ್ಕೋಸ್ಕರ ಈ ಥರ ಮಾಡಿದ್ರೆ ಇದು ಹೀಗೆ ಅಂದ್ಕೊಂಬಿಡುತ್ತೆ ಅಷ್ಟೇ. ಸೊ ಇವಾಗ ನಾನು ಸೆಕೆಂಡ್ ಹಾಕಿನಿ ಅಲ್ವಾ, ಒಂದು ಕಡ್ಡಿ ಇಟ್ಕೊಂಡು ಮಧ್ಯಕ್ಕೆ ಫೋರ್ಕಿಂದ ಎಳ್ಕೊತಾ ಇದ್ದೀನಿ. ನೀವು ಮದುವೆ ಮನೆಯಲ್ಲಿ ನೋಡಿದ್ರೆ ಪರ್ಕೆಯಿಂದ ಮಾಡ್ತಾರೆ ಇದು ಎಳೆಯುವಂಥ ಪ್ರಾಸೆಸ್ಸು, ಬಟ್ ಪರ್ಕೆ ಎಲ್ಲ ಇಲ್ಲಿ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ನಾನು ಫೋರ್ಕಲ್ಲಿ ಎಳಿತಾ ಇದ್ದೀನಿ ನೋಡಿ, ಈ ಥರ ನೀಟಾಗಿ ಎಳ್ಕೊಂಡೆ ನಿಮಗೆ ಈ ಥರ ತೆಳುವಾಗಿ ಬರುತ್ತೆ. ಮಧ್ಯದ ಕಡ್ಡಿ ಇಟ್ಟು ಅಂದರೆ ಸ್ವಲ್ಪ ಕೈಯಿಂದ ಅಗಲ ಮಾಡಬೇಕು, ಅದು ಮಧ್ಯದ್ದು ದೊಡ್ಡದಿದ್ದರೆ ಇವಾಗ ನೀಟಾಗಿ ಹಿಂಗೆ ಬರುತ್ತೆ. ಇಟ್ಕೊಂಡು ಫೋರ್ಕ್ನ ಆ ಕಡೆ ಈ ಕಡೆ ಎಳೆದ್ರೆ ಬರುತ್ತೆ. ಸಣ್ಣ ಊರಿಂದೇ ಇರಲಿ, ಜಾಸ್ತಿ ದೊಡ್ಡದು ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅದು ಸೀದೋಗ್ಬಿಡುತ್ತೆ. ಯಾಕಂದರೆ ದಾಲ್ಡ ಹಾಕಿದ್ದಾವ, ದಾಲ್ಡ ಮತ್ತು ಎಣ್ಣೆ ಹಾಕಿದ್ದೀವಲ್ಲ, ಸೊ ಸ್ವಲ್ಪ ಸೀದೋಗುತ್ತೆ. ದಾಲ್ಡ ಬೇಡ ಅನ್ನೋದು ತುಪ್ಪ ಹಾಕ್ಕೊಳ್ಬೋದು. ಸೊ ಆಗಿದೆ, ಏನಿಲ್ಲ, ಅದಾಗಿದ ತಕ್ಷಣ ಒಂದು 3-4 ನಿಮಿಷ ಸಾಕು, ಜಾಸ್ತಿ ಬೇಡ, ಅದು ಗದಿ ಆಗಿಬಿಡುತ್ತೆ ಬೇಗನೆ. ಇವಾಗಲೂ ನೋಡಿ ಹೆಂಗೆ ಬಂದಿದೆ ಅಂತ. ಏನಿಲ್ಲ, ಜಸ್ಟ್ ಕಡ್ಡಿ ಮಧ್ಯದಲ್ಲಿಟ್ಟು ಫೋರ್ಕಲ್ಲಿ ಈ ಕಡೆ ಇಳ್ಕೊಂಡು ಆ ಕಡೆ ಇಳ್ಕೊಂಡ್ರೆ ಬಂದ್ಬಿಡತ್ತೆ. ಜಾಸ್ತಿ ಬೇಯಿಸೋಕೆ ಹೋಗಬೇಡಿ, ಒಂದು 3-2 ನಿಮಿಷ ಸಾಕು.
2 3 ನಿಮಿಷ. ಅದು ಸ್ವಲ್ಪ ಗದಿ ಗದಿ ಆಗಿಬಿಡುತ್ತೆ, ನಿಮಗೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಸೊ ನೆಕ್ಸ್ಟ್ ಬಾದಾಮಿ ಹಾಲಿಗೆ ನಾನಿಲ್ಲಿ 5ರಿಂದ 6 ಬಾದಾಮಿ ಮತ್ತು ಪಿಸ್ತಾನ ನೆನೆಸಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಅದನ್ನು ಹಾಕ್ಕೊಂಡು 2 ಏಲಕ್ಕಿ ಹಾಕಿ ಫೈನ್ ಪೇಸ್ಟ್ ಮಾಡಿದೆ. ನಾನು 1 ಲೀಟರ್ ಹಾಲಿಗೆ ಸ್ವಲ್ಪ ಕೇಸರಿ ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಕೇಸರಿ ಇಲ್ಲ ಅಂದರೆ ಪರವಾಗಿಲ್ಲ, ಬಾದಾಮಿ ಪ್ಯಾಕೆಟ್ ಆದರೂ ಮಾಡ್ಕೊಂಡು ತೊಗೊಂಡ್ಬರ್ಬೋದು. ಸೊ ನೆಕ್ಸ್ಟ್ ಅದು ಸ್ವಲ್ಪ ಬಾಯ್ಲ್ ಆಗ್ತಿದೆ ಅನ್ಬೇಕಾದ್ರೆ ಬಾದಾಮಿ ಪೇಸ್ಟ್ ಇತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡಿ, ನಿಮಗೆ ಸಕ್ಕರೆ ಶುಗರ್ ಎಷ್ಟು ಬೇಕೋ ಅಷ್ಟನ್ನು ನೀವು ಶುಗರ್ ಹಾಕ್ಕೊಂಡು ಬಾಯ್ಲ್ ಮಾಡ್ಕೊಳ್ಬೋದು. ಸೊ ಒಂದು 10-15 ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ಸಾಕು. ಸೊ ನೋಡಿ ಪೇನಿ ಹಿಂಗೆ ಗದಿ ಗದಿಯಾಗಿ ಆಗಿದೆ ಅಂತ, ಎಷ್ಟು ಚೆನ್ನಾಗಾಗಿದೆ ನೋಡೋದಕ್ಕೆ. ಮನೆ ಅಂತೂ ಫುಲ್ಲು ಮದುವೆ ಮನೆಯಲ್ಲಿ ಸ್ವೀಟ್ ಸ್ಮೆಲ್ಲೇ ಇತ್ತು, ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮೇ ಟ್ರೈ ಮಾಡಿದ್ದು, ಬಟ್ ತುಂಬ ಚೆನ್ನಾಗೇ ಬಂತು. ಇದ್ರ ಮೇಲೆ ಬೂಂದಿ ಇದ್ದರೆ ಚೆನ್ನಾಗಿರುತ್ತೆ, ಬಟ್ ಬೂಂದಿ ಇಲ್ಲ. ಸೊ ಇಷ್ಟನ್ನೇ ನಾವು ಮಾಡಿದ್ದು. ಸೊ ನೋಡಿ ಬಾದಾಮಿ ಹಾಲು ಮತ್ತು ಪೇನಿ. ಸೊ ಪೇನಿ ಮೇಲೆ ಬಿಸಿ ಬಿಸಿ ಬಾದಾಮಿ ಹಾಲು ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ. ನಾನು ಫಸ್ಟ್ ಟೈಮ್ ಮಾಡಿದ್ದು, ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಮೇಲೆ ಬಾದಾಮಿ ಪಿಸ್ತಾ ಎಕ್ಸ್ಟ್ರಾ ಹಾಕ್ಕೊಂಡು ತಿಂತಿದ್ರೆ ಸೂಪರಾಗಿರುತ್ತೆ. ಸೊ ನಿಮಗೆ ಯಾರಿಗಾದ್ರೂ ಆದರೆ ನೀವು ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ. ಸೊ ಮದುವೆ ಮನೆಯಲ್ಲಿ ಒಂದೇ ಪೀಸ್ ಕೊಡ್ತಾರೆ, ಇಲ್ಲಿ ನಾವು ಮನೆಯಲ್ಲಾದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ತಿನ್ಬೋದು. ಸೊ ನೀವು ಮಾಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು.